ಹಲೋ ಎಲ್ಲರಿಗೂ, ಲಕ್ಷ್ಮಿ ಫ್ಯಾಮಿಲಿ ಝೋನ್ಗೆ ಸ್ವಾಗತ. ಇದು ಬ್ಯಾಂಗ್ಳೂರು ಸೀರೀಸಲ್ಲಿ 4ನೇ ಎಪಿಸೋಡ್. ಲಾಸ್ಟ್ 3 ಎಪಿಸೋಡ್ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೋಡಿ. ಈ ವಿಡಿಯೋದಲ್ಲಿ ನಾವು ಬ್ಯಾಂಗ್ಳೂರಿಂದ 210 ಕಿಲೋಮೀಟರ್ ದೂರದಲ್ಲಿರೋ ಮಲೆಮಹದೇಶ್ವರ ದೇವಸ್ಥಾನಕ್ಕೆ ಹೋಗೋ ಬಸ್ ಕನೆಕ್ಟಿವಿಟಿ ಮತ್ತು ಬಸ್ ಫೇರ್ ಬಗ್ಗೆ ನೋಡೋಣ. ಈ ವಿಡಿಯೋನ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬ್ಯಾಂಗ್ಳೂರಿಂದ ಮಲೆಮಹದೇಶ್ವರ ಬೆಟ್ಟಕ್ಕೆ ಬಸ್ಸಸ್ಗಳು ಸ್ಯಾಟಲೈಟ್ ಬಸ್ ಸ್ಟಾಪಲ್ಲೂ ಸಿಗುತ್ತೆ ಮತ್ತು ಕಲ್ಲಾಶಿಪಾಳ್ಯ ಬಸ್ ಸ್ಟಾಪಲ್ಲೂ ಕೂಡ ಸಿಗುತ್ತೆ. ನಿಮಗೆ ಯಾವುದು ನಿಯರ್ ಆಗುತ್ತೋ ಅಲ್ಲಿಂದ ಹೋಗ್ಬೋದು. KSRTC ಆರ್ಡಿನರಿ ಬಸ್ಸಲ್ಲಿ ಒಬ್ಬರಿಗೆ 231 ರೂಪಾಯಿ ಚಾರ್ಜ್ ಮಾಡ್ತಾರೆ. ಲೇಡೀಸ್ಗೆ ಆಧಾರ್ ಕಾರ್ಡ್ ತೋರಿಸಿದ್ರೆ ಫ್ರೀ ಟಿಕೆಟ್ ಇರುತ್ತೆ. ಬ್ಯಾಂಗ್ಳೂರಿಂದ ಮಲೆಮಹದೇಶ್ವರ ಬೆಟ್ಟಕ್ಕೆ 210 ಕಿಲೋಮೀಟರ್ ಇದೆ. ಮೈಸೂರಿಂದ 150 ಕಿಲೋಮೀಟರ್ ಆಗುತ್ತೆ. ಬ್ಯಾಂಗ್ಳೂರಿಂದ 5 ಅವರ್ಸ್ ಜರ್ನಿ ಇರುತ್ತೆ. ಬೆಟ್ಟನ 1 ಡೇಗೆ ಪ್ಲ್ಯಾನ್ ಮಾಡೋದಾಗಿದ್ದರೆ ಮಾರ್ನಿಂಗ್ ಬೇಗನೆ ಮನೆ ಬಿಡಬೇಕು, ಇಲ್ಲ ಅಂದರೆ ರಿಟರ್ನ್ ಆಗೋಕ್ಕೆ ನಮಗೆ ತುಂಬ ಲೇಟ್ ಆಗಿಬಿಡುತ್ತೆ. ನಾನು ಅಮ್ಮ ಮಾರ್ನಿಂಗ್ 6:15 ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಈ ಬಸ್ ಸ್ಯಾಟ್ಲೈಟ್, ಕೆಂಗೇರಿ, ಬಿಡದಿ, ರಾಮನಗರ, ಚನ್ನಪಟ್ಟಣ, ಮದ್ದೂರು, ಮಳವಳ್ಳಿ, ಕೊಳ್ಳೇಗಾಲ ರೂಟಲ್ಲಿ ಹೋಗುತ್ತೆ. ನೀವು ಬೇಕು ಅಂದರೆ ಕೊಳ್ಳೇಗಾಲಕ್ಕೆ ಹೋದರೂ ಕೂಡ ಅಲ್ಲಿಂದ ಬೆಟ್ಟಕ್ಕೆ ಬಸ್ಗಳು ಸಿಗುತ್ತೆ. ಸೊ ನಿಮ್ಮ ಕನ್ವೀನಿಯೆಂಟ್ ನೋಡಿಕೊಂಡು ನೀವು ಯಾವ ರೂಟಲ್ಲಾದರೂ ಹೋಗ್ಬೋದು. ಈ ಜರ್ನಿ ಅಂತೂ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೇಚರ್ನ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಸುತ್ತಲೂ ಹೊಲ, ಗದ್ದೆ, ಬೆಟ್ಟಗಳು ಎಲ್ಲ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. 5 ಅವರ್ಸ್ ಸ್ವಲ್ಪನೂ ಬೋರ್ ಆಗಲ್ಲ. ಇಲ್ಲಿ ನೋಡ್ತಿರ್ಬೋದು, ಈ ಜನ ಎಲ್ಲ ಬೆಟ್ಟಕ್ಕೆ ಪಾದಯಾತ್ರೆ ಹೋಗ್ತಿದ್ದಾರೆ. ರೋಡೆಲ್ಲ ತುಂಬ ಚೆನ್ನಾಗಿದೆ. ವ್ಯೂನ ಎಂಜಾಯ್ ಮಾಡಿಕೊಂಡು ನಾವು ಹೋಗ್ಬೋದು. ಈ ಬೆಟ್ಟ ಹತ್ತಬೇಕಾದ್ರೆ ನಮಗೆ 18 ಏರ್ಪಿನ್ ಬೆಂಡ್ ಸಿಗುತ್ತೆ. ಈ ಬೆಟ್ಟ 3000 ಫೀಟ್ ಅಬೋವ್ ಸೀ ಲೆವೆಲ್ ಹೈಟಲ್ಲಿದೆ. ನಾವು ಆಲ್ಮೋಸ್ಟ್ ನಿಯರ್ ಇದ್ದೀವಿ. ನೋಡಿ, ನಾವು ರೀಚ್ ಆಗೋ ಅಷ್ಟರಲ್ಲೇ 11:30 ಆಗೋಯ್ತು. ಇದೇ ಬಸ್ ಸ್ಟಾಪ್. ಇಲ್ಲಿ ನೋಡ್ಬೋದು ಎಷ್ಟು ಬಸ್ ಇದೆ ಅಂತ. ಇಲ್ಲಿಗೆ ಬ್ಯಾಂಗ್ಳೂರು, ಮೈಸೂರು, ಚಾಮರಾಜನಗರ, ನಂಜನಗೂಡು, ಗುಂಡ್ಲುಪೇಟೆ ಎಲ್ಲ ರೂಟಿಂದನೂ ಬಸ್ ಕನೆಕ್ಟಿವಿಟಿ ಸಿಗುತ್ತೆ. ಇಲ್ಲಿ
ನೋಡ್ಬೋದು, ಸಾಮಾನ್ಯ ಜನಕ್ಕೋಸ್ಕರ ಈ ಹಾಲ್ ಕಟ್ಟಿದ್ದಾರೆ. ಇಲ್ಲಿ ರೆಸ್ಟ್ ಮಾಡ್ಬೋದು. ಇಲ್ಲಿ ತುಂಬ ಜನ ಆಲ್ರೆಡಿ ರೆಸ್ಟ್ ಮಾಡ್ತಿದ್ದಾರೆ. ಅಮಾವಾಸ್ಯೆ ಟೈಮಲ್ಲಿ ದೇವಸ್ಥಾನದಲ್ಲಿ ತುಂಬ ರಶ್ ಇರುತ್ತೆ ಮತ್ತು ಅವರು ಹರಕೆನ ತೀರಿಸ್ಕೊಳೋದಕ್ಕೆ ತುಂಬ ಜನ ಬರ್ತಾರೆ. ಮಹದೇಶ್ವರದ್ದು ದರ್ಶನ ಆದಮೇಲೆ ನಾವು ಇಲ್ಲಿ ಪಕ್ಕದಲ್ಲಿರೋ ನಂದಿದು ದರ್ಶನ ಮಾಡ್ಕೋಬೇಕು. ಈ ಚಾರ್ಟಲ್ಲಿ ಯಾವಾಗ ಜಾತ್ರೆ ಆಗುತ್ತೆ ಈ ಬೆಟ್ಟದಲ್ಲಿ ಅಂತ ಕೊಟ್ಟಿದ್ದಾರೆ. ದೇವಸ್ಥಾನದ ಬ್ಯಾಕ್ ಸೈಡೇ ಈ ಆನೆ ಇದೆ, ತುಂಬ ಮುದ್ದಾಗಿದೆ. ಇದು ಕೂಡ ನೀವು ವಿಸಿಟ್ ಮಾಡ್ಬೋದು. ದೇವಸ್ಥಾನದಲ್ಲಿ ಅನ್ನಪ್ರಸಾದ ಮಧ್ಯಾಹ್ನ 12ರಿಂದ 3 ಗಂಟೆ ತನಕ ಇರುತ್ತೆ. ಸೊ ನೀವು ಬೇಕಾದರೆ ಈ ಸೇವೆನ ಪಡ್ಕೋಬೋದು. ಒನ್ ಡೇ ಅಲ್ಲಾದರೂ ರಿಟರ್ನ್ ಆಗ್ಬೋದು, ಇಲ್ಲ ಸ್ಟೇ ಮಾಡೋ ಹಾಗಿದ್ದರೆ ರೂಮ್ ಫೆಸಿಲಿಟಿ ಕೂಡ ಇದೆ. ಸೊ ಆರಾಮಾಗಿ ಸ್ಟೇ ಆಗಿಬಿಟ್ಟು ನಾವು ಇನ್ನೊಂದ್ಸಲ ದೇವ್ರ ದರ್ಶನ ಮಾಡಿಕೊಂಡು ಹೋಗ್ಬೋದು. ಸ್ಟೇ ಮಾಡೋದಾದರೆ ಇಲ್ಲೇ ನಿಯರ್ ಬೈ ನಾಗಮಲೆ ಬೆಟ್ಟ ಅಂತ ಇದೆ, ಅಲ್ಲಿ ಕೂಡ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಬರ್ಬೋದು. ಯಾರಿಗೆಲ್ಲ ನಮ್ಮ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ನಮ್ಮ ವಿಡಿಯೋಗೋಸ್ಕರ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.